ವಿಶೇಷವಾಗಿ ತನ್ನ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಕಡಿಮೆ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಸಂಪೂರ್ಣವಾಗಿ ಉದ್ಯಮಿಗಳಿಗೆ. ಹೌದು. ಎಸ್ ದಿನೇಶ್ ಈಗ ನಿಮ್ಮ ಹತ್ರ ಬರ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದಿನೇಶ್ ಈಗ 2017 ಜಾರಿಗೆ ಬಂದ GST 8 ವರ್ಷ ಬೇಕಾಯ್ತಾ ಅಂತ ಈ ಸರಳೀಕರಣ ಮಾಡಲಿಕ್ಕೆ? ಬಹಳ ವಿರೋಧವಾದಾಗ ಪ್ರತಿಪಕ್ಷಗಳು ಕೂಡ ವಿರೋಧವಾಗ್ತಿದ್ರು, ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು, ಯಾವ ರೀತಿ ಬಡ ಮಧ್ಯಮ ವರ್ಗದವ್ರು ಹೊರಗೆ ಆಗ್ತಿದೆ ಅಂತೇಳಿ. ಇಷ್ಟು ವರ್ಷಗಳ ಕಾಲ ಯಾಕೆ ವೇಟ್ ಮಾಡಿ ಈಗ ಮಾಡಿದ್ರು ಅನ್ನೋದು. ನಾವು GST ಯಾಕೆ ತಂದ್ರು ಅಂತ ಫಸ್ಟ್ ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವ್ಯಾಟ್ ಇದ್ದಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ಗೂ GSTನು ಈಗ ನಾವು ನೋಡಿದಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದ್ದಿದ್ದು 1%, 3%, 4%, 5%, 12.5%, 13.5%, 14%, ಮ್ಯಾಕ್ಸಿಮಮ್ 14% ಇತ್ತು. 20% ಓನ್ಲಿ ಇಂಪೋರ್ಟೆಡ್ ವೈನ್ಸು, ಸಿಗರೇಟ್ಸು ಇಂಥದಕ್ಕೆ ಮಾತ್ರ, ಅದು ಇಂಪೋರ್ಟೆಡ್ ಮಾತ್ರ 20% ಇತ್ತು. ಅದಾದ ನಂತರ ಇವರು 2017 ಯಾಕೆ ತಂದ್ರು ಅಂದ್ರೆ, ಇವರು ಮಾಡ್ಕೊಂಡ ಆರ್ಥಿಕ ನಷ್ಟವನ್ನ ಜನರ ತಲೆ ಮೇಲೆ ಒರೆಸೋದಕ್ಕೆ GST ತಂದಿದ್ದು. ಆರ್ಥಿಕ ನಷ್ಟ ಎಲ್ಲಾಯ್ತು ಅಂದ್ರೆ ಡಿಮಾನಿಟೈಸೇಷನ್. ಅದು ಯಾವಾಗ ಮಾಡಿದ್ರು? 2016 ಮಾಡೋರು, ಡಿಸೆಂಬರ್ 8ನೇ ತಾರೀಕು ಅಲ್ಲ, ನವೆಂಬರ್ 8 ನೋಟ್ ಬ್ಯಾನ್ ಮಾಡೋದು. ಡಿಮಾನಿಟೈಸೇಷನ್ ಮಾಡಿದಾಗ ದೇಶದ ಆರ್ಥಿಕತೆ ಫುಲ್ ಹಳ್ಳ ಹಿಡಿತು. ಹಳ್ಳ ಹಿಡಿದಿದ್ದು ಎಷ್ಟು ಅಂದ್ರೆ ಸುಮಾರು 65.5 ಲಕ್ಷ ಕೋಟಿ ಅಷ್ಟು ಅಮೌಂಟ್ GDP ಬಿದ್ದೋಯ್ತು. ಸರ್ಕಾರದ ರೆವಿನ್ಯೂ ಲಕ್ಷಾಂತರ ಕೋಟಿ ಬಿದ್ದೋಯ್ತು. ಆ ದುಡ್ಡನ್ನ ಯಾಕೆ ವಸೂಲಿ ಮಾಡಬೇಕು? ಇವ್ರು ಮಾಡಿದ್ದೇನಂತ, ಎಲ್ಲಾ ದುಡ್ಡು ಬ್ಲಾಕ್ ಮನಿ ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ ಅಂತ ಮಾಡೋದು. ಎಲ್ಲ ದುಡ್ಡು ಬ್ಯಾಂಕ್ ಬಂದು ಸೇರ್ಕೋತಲ್ಲ. ಅಲ್ಯಾವುದು ಇವ್ರು ಯಾವ್ದು ಬ್ಲಾಕ್ ಮನಿ ಅವ್ಯಾವ್ದು ಹಿಡಿಯಕ್ ಆಗ್ಲಿಲ್ಲ. ಈ ಆರ್ಥಿಕ ನಷ್ಟ ಆಯ್ತಲ್ಲ ಒಂದು ವರ್ಷದಲ್ಲಿ, ಈ 65-70 ಲಕ್ಷ ಕೋಟಿ ದುಡ್ಡನ್ನ ಅದನ್ನ ಜನರ ಮೇಲೆ ಓಡಿಸ್ಬೇಕಲ್ಲ. ಅವಾಗ ಏನ್ ಮಾಡಿದ್ರು ಹೇಳಿ? ಈ 5% ಇರೋದು 14%, 14% ಇರೋದು 28%, ಈ ತರ ಮಾಡಿ ಜನರನ್ನ ಲೂಟಿ ಹೊಡೆದ್ಬಿಟ್ರು. ಇಡೀ ದೇಶನ ಲೂಟಿ ಹೊಡೆದು ಇವ್ರು ಬೊಕ್ಕಸ ತುಂಬಿಸ್ಕೊಂಡ್ರು. ಇದ್ರ ಮುಖಾಂತರ ಏನಾಯ್ತು? ದೇಶದ ಪ್ರಗತಿ ಕುಂಠಿತವಾಯ್ತು. MSMEಗಳು ಬೀದಿಗೆ ಬಂದು, ಮತ್ತೆ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಯ್ತು, ಎಕ್ಸ್ಪೋರ್ಟ್ ಬಿದ್ದೋಯ್ತು. ಯಾಕಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದ ತಕ್ಷಣ ಎಕ್ಸ್ಪೋರ್ಟ್ ಬಿದ್ದೋಗುತ್ತೆ. ಎಕ್ಸ್ಪೋರ್ಟ್ ಸಾಯಿಸ್ಬಿಟ್ರು. ಅಂದ್ರೆ ಟೋಟಲ್ ಎಕಾನಮಿನ ಬಸ್ಟ್ ಮಾಡಿಬಿಟ್ಟು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಟ್ರಂಪ್ ಅಲ್ಲೆಲ್ಲೋ 50% ಟ್ಯಾಕ್ಸ್ ಹಾಕ್ತೀನಿ ಅಂದ ತಕ್ಷಣ ಇವಾಗ ಇವ್ರಿಗೆ ಮನಗಂಡ್ತಾವ್ರೆ. ಈಗ ಈಗ ನೀವು ನೋಡ್ದಂಗೆ ಡಿಮಾನಿಟೈಸೇಷನ್ ಆಗಿ ಇಲ್ಲಿಗೆ 10 ವರ್ಷ ಆಗಕ್ ಬಂತು ಅಲ್ವಾ? ಈ ಟೈಮ್ಗೆ ಏನ್ ಮಾಡ್ತಾ ಇದಾರೆ? ಈಗ ಒಂಚೂರು ಸುಧಾರಿಸ್ಕೊಂಡಿದ್ದೀವಿ, ಈಗ ಕಡಿಮೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ಅದು ಮನೋಭಾವನೆ ಯಾವ ಲೆವೆಲ್ಗಿದೆ ಯಾರಿಗೂ ಗೊತ್ತು. ಯಾಕಂದ್ರೆ ಬ್ರಿಟಿಷರೇ ಹಾಲು ತುಪ್ಪಕ್ಕೆ ಎಲ್ಲ, ಮೊಸರಿಗೆ ತುಪ್ಪಕ್ಕೆಲ್ಲ ಟ್ಯಾಕ್ಸ್ ಹಾಕಿರ್ಲಿಲ್ಲ. ಇವ್ರು 12% ಟ್ಯಾಕ್ಸ್ ಹಾಕಿದ್ರು. ಮಕ್ಕಳು ಕೂಡ ಪೌಡ್ರು ಹಾಲಿನ ಪೌಡ್ರು ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು. ಅಂದ್ರೆ ಈ ದೇಶದ ಕಂಡಂತ ಅತ್ಯಂತ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತಾನೆ ಹೇಳಿದ್ರು ರಾಹುಲ್ ಗಾಂಧಿ. ಅದು ನಿಜವಾಗ್ಲೂ ಗಬ್ಬರ್ ಸಿಂಗ್ ಅಲ್ಲ, ಗ್ಯಾಂಗ್ಸ್ಟರ್ಸ್ ಟ್ಯಾಕ್ಸ್ ಇದು. ಅಂದ್ರೆ ಗ್ಯಾಂಗ್ಸ್ಟರ್ಸ್ಗಳು ಇವರ ನಷ್ಟನ ಇನ್ನೊಬ್ರ ಮೇಲೆ ಒರೆಸ್ಕೊಳ್ಳೋದಿಕ್ಕೆ ಟ್ಯಾಕ್ಸ್ನ ಈ ಲೆವೆಲ್ಗೆ ಏರ್ಸ್ಬಿಟ್ಟು ಇವತ್ತು ನೋಡಿ ನೀವು 55 ಲಕ್ಷ ಕೋಟಿ ಸಾಲ ಇತ್ತು ಏನು ಬಿಫೋರ್ ನರೇಂದ್ರ ಮೋದಿ ಅವರು ಬರಕ್ ಮುಂಚೆ ಭಾರತ ಸರ್ಕಾರದ ಸಾಲ. ಇವತ್ತು 185 ಲಕ್ಷ ಕೋಟಿ ಸಾಲಕ್ಕೆ ಹೋಗಿದೆ. ಅಂದ್ರೆ ಇದೆಲ್ಲ ಏನಂದ್ರೆ ಇವ್ರು ಮಾಡಿದಂತ ಏನಂದ್ರೆ ಫೈನಾನ್ಷಿಯಲ್ ಡಿಸಿಷನ್ಸ್ ಅಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಮೋದಿ ಅವರು ಅದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ, ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲ. ಅಟ್ಲೀಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಅಂತವ್ರನ್ನಾರು ಇವರು ಕನ್ಸರ್ನ್ ಮಾಡಬೇಕಿತ್ತು ಬಿಫೋರ್ ಡಿಮಾನಿಟೈಸೇಷನ್. ಅಂದ್ರೆ ಡಿಮಾನಿಟೈಸೇಷನ್ ಇಂದ ಆದಂತ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ಇವರು ಅರ್ಜೆಂಟ್ ಅಲ್ಲಿ GST ತಂದು ಅದನ್ನು ಕೂಡ 14 ಇದ್ದಿದ್ದು 28, 5 ಇದ್ದಿದ್ದು 12, ಈ ತರ ಎರ್ರಾಬಿರಿ ಟ್ಯಾಕ್ಸ್ ಹಾಕಿ, ಮತ್ತೆ ಜನರು ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಇವು. ಆಲ್ರೆಡಿ ನೀವು ಸ್ಯಾಲರಿ ಟ್ಯಾಕ್ಸ್ ಪೇ ಮಾಡಿರ್ತೀರ, ಮತ್ತೆ ಒಂದು ಕಾರ್ ತಗೊಳಕ್ ಹೋಗು 18% ಕೊಟ್ಟು 28% ಕೊಟ್ಟು ಬಾಯಿಗೆ ಬಂದಂಗೆ ಟ್ಯಾಕ್ಸ್ಗಳು ಹಾಕಿ ವಸೂಲಿ ಮಾಡೋದು. ಇದನ್ನ ನಾವು ತಿಳ್ಕೊಳಕ್ ಬಂದಾಗ ಇವತ್ತು ಇವರು ರಿಫಾರ್ಮ್ ಮಾಡಿದ್ರೆ ದೇಶಕ್ಕೆ ಉಳಿತಾಯ. ಯಾಕಂದ್ರೆ ನಾವು ಈಗ ವಿದೇಶ ಎಕ್ಸ್ಪೋರ್ಟ್ ಮಾಡಿ ನಾವು ಪ್ರಾಡಕ್ಟ್ಸ್ಗಳನ್ನ ಮಾರೋದಲ್ಲ, ನಮ್ಮ ದೇಶದಲ್ಲೇ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ಇವತ್ತು GSTನ ಇಳಿಸ್ಲೇಬೇಕು. ಇಳಿಸಿದ್ರೆ ನಮ್ಗೆ ಮುಂದಕ್ಕೆ ಏನೋ ನಮ್ಮ ಎಕನಾಮಿ ವೃದ್ಧಿ ಆಗೋದು, ಇಲ್ಲಾಂದ್ರೆ ಸತ್ತೋಗುತ್ತೆ. ಎಸ್ ಸರ್. ನಟರಾಜ್ ಗೌಡ್ರು, ಈಗ ಕ್ರಾಂತಿಕ